ಪ್ರಿಯ ಸ್ವಾಮಿ ನಾಮದ ಡಿವೋಷನ್ ವಾಯ್ತು ರಚನೆ ಇಂದಿನ ಡಿವೋಷನ್ ಬಗ್ಗೆ ತಿಳಿಯುತ್ತೆ ಪகுதி ஆதியாகமத்துக்கு 39 அதிகாரம் 2வது வாக்கியம் கர்த்தர் யோசேப்போடே இருந்தார். ಕರ್ತರ್ ಯೋಸೇಫೋಡೆ இருந்தார் ಅಂದಿ ಇಲ್ಲಿ ನೋಡ್ನಿಯೋ ಅತಮಕ ದೇವರು ಅವನ ಕೂಡ ಇದ್ದವನಾಗತ್ತ 41 ಆದಿಯಾಗಮದ ಅವನ ಈಜಿಪ್ಟ್ ದೇಶ ಉಳ್ಬೇಕಂ ಅವನ ಅಧಿಕಾರಿಯಾಕಿನೇ ಅಂದಿ பார்வோனீನ சோமி யோசேப்பு கூட ಇದ್ದ ನೋಡ್ನಿಯೋ ಕರ್ತರ್ யோசேப்போಡೆ இருந்தார். ಅವನ ಉಯರುವ ಕಾರಣ ಏನಂತ ಬಟ್ಲೆ ಕರ್ತರ್ யோசேப்போಡೆ இருந்தார். ನಾನು ಏನಂತ ಮಾತ್ರ ಬಟ್ಲೆ ಸೋಮಿ ಒಂದು ಮನುಷ್ಯನ ತೊಣೆಯಾಗಿ ಇಬ್ಬರಗ ಏನು ನಡೆದರ ಅದ್ರ ಬಗ್ಗೆ ಮಾತಾಡನೆ. ದೇವರು ಮಾತ್ರ ನಂಗೆ ತೊಣೆಯಾಗಿ ಇದ್ದ ಬಟ್ಲೆ ಸೋಮಿ ಮಾತ್ರ ತೊಣೆಯಾಗಿ ನಿದ್ರಾ ಬದಟ್ಲೆ ನಂಗೆ ಬದುಕುದೋಗೆ ಏನು ನಡೆದರ ಅದ್ರ ಪತಿ ಇನ್ನು ಗಣಪ ಪ್ರಿಯಕರ ಧ್ಯಾನ ಮಾಡುವ ನೋಡಿ ಮಿತಮಾಕೆ ಈಜಿಪ್ತುಗ யோசேப்பு ಅಮ್ಮ ತನಿಯಾಗಿ ತೋತು ಅಣ್ಣ ತಮ್ಮರು ಮಾರಿಟ್ರು ಅಮ್ಮ ಅಡಿಮೆಯಾಗಿ ಹೋತು ಅಮ್ಮ ತನಿಯಾಗಿ ಹೋತು ಆಲೆ ಸೋಮಿ யோசேப்பு ಕೂಡ ಇದ್ದ ಅದಿರ ಅಮ್ಮಗ ತೊಣೆಯಾಗಿದ್ದು ದಾರ ದೇವರು ಅದ್ರ ಸ್ವಾಮಿ ಮಾತು ಹೇಗಿರ ದೇವರು ನಮಗೆ ತೊಣೆಯಾಗಿ ನಿದ್ದ ಅಂದೇಗಿ ಸ್ವಾಮಿಯ ಮಾತು ಹೇಗೋದನ್ನ ನೀವು ನೋಡಿ ಬೇಕರೆ ದೇವರು ತೊಣೆಯಾಗಿ ಮಾತ್ರ ಇದ್ದ ಬಟ್ಲೆ ಸ್ವಾಮಿ ಮಾತ್ರ ನೆರವ ಇದ್ದ ಬಟ್ಲೆ ನಂಗೆ ನೆರವ ಇದ್ದ ಬಟ್ಲೆ ಎಲ್ಲಾ ಇಳಿಯೋಗಿಯೂ ಸ್ವಾಮಿ ನನಗೆ ಬದುಕಿಸಿಬಿತ್ತನ ದೇವರು ಮಾತ್ರ ನನಗೆ ನೆರವ ಇದ್ದ ಹೋದು ನೆರವಾಯಿ ಸ್ವಾಮಿಗಳ ಜನ ಏನ್ಬಟ್ಲೆ ಎಲ್ಲಾ ಅಡಿಯೋಗಿಯೂ ಸ್ವಾಮಿ ನನಗೆ ಬದುಕಿಸಿಬಿತ್ತನ ಅಂತ ಬದುಕ யோசேப்பு ಅಡಿಯಾಳ ಅವನ ಅಡಿಮತ್ತನ ಏಸ್ಕೊಳತ್ ಮಟ್ಲೆ ಅವನು 13 ವರ್ಷದ ಅಪ್ಪರ ಕಷ್ಟಪಟ್ಟ ಅಲ್ಲ ಅದರಿಂದ 80 ವರ್ಷ ಕಾಲ ನಮ್ಮ 110 ವರ್ಷ ಬದುಕಿ ಬೇಡ ಅದುಗೆ ಒಂದು 15 ವರ್ಷ ಅಂತ 30 ವರ್ಷ ಗಂಟ ಕಿಂತ 13 ವರ್ಷ ಕಾಲತ ಅವನ ಸಿರೈಚಾಲೆ ಅಡಿಮತ್ತನ ತಾಟ ಕಟ್ಟಿತು ಅದು ಬಿಟ್ಟು 80 ವರ್ಷ ಕಾಲ ಸ್ವಾಮಿ ಅವನ ಕೊಡಿದ್ದವನಾಗ ಅವನ ಬದುಕು ಉಯರ್ತಪಟ್ಟ ಅವನ ಎತ್ತ ಎಳೆಯೋಗಿಯೂ ಸ್ವಾಮಿ ನೆರವಾಗಿ ಬನಗ ಅವನು ಉಯರ್ತಿ ಬೀತ ಅದ್ ನೋಡಿಯೋ ಅವನು ಬದುಕಿತು ಅದ್ ನೋಡಿಯೋ ಸ್ವಾಮಿ ನೆರವಾಯ್ತ ಪ್ರಿಯಕರೇ ಎಲ್ಲಾ ಎಳೆಯೋಗಿಯೂ ಬದುಕೋದು ನೋಡಿದ್ರ ಸ್ವಾಮಿ ಮಾತ್ರ ನನಗೆ ಬುಡವೇ ಕೊಡೋದು ಅತ್ತ ಮೊತ್ತ ನಾ ಹೇಳಿ ಬಂಡೆ ನೋಡ್ವಿ ಮನುಷ್ಯ ತನಿಯಾಗಿಪ್ಪದು ಒಳ್ಳಿತಲ್ಲ ಅದ್ನೇಗಿ ಮನುಷ್ಯ ತನಿಯಾಗಿಪ್ಪದು ನಲ್ಲದಲ್ಲೇ ಅವನಿಗೆ ಹೆಚ್ಚ ತೊಣೆಯೈ ಉಂಡಾಕುವೆ ಅದ್ನೇಗಿ ಆದಾಮಗ ಏವಾಳ ಕೊಟ್ಟ ಅತ ನೋಡಿಯೋ ಆಲಯು ಸೇತಿ ದೇವರು ಆದಾಮ ಏವಾಳ ಕೊಟ್ಟು ಸೇತಿ ದೇವರು ತೃಪ್ತಿ ಇಲ್ಲ ಅದಪ್ಪನೆ ಸ್ವಾಮಿ ಏನ ಮಾಡ್ಬಿಟ್ಲೆ ಪಗಲಿ ಪುರುಷಾನ ವೇಳೆಯೋಗೆ ದೇವರು ಏದೇನು ತೊಟ್ಟು ಉಳಾಬಿತ್ತು ತಗೊಂಡಿಯೋ ಸ್ವಾಮಿಯೇ ಅಕ್ಕ ತೊಣೆಯಾಗಿ ಬಂದ ತಗೊಂಡಿಯೋ ಆದಾಮ ಏವಾಳು ತೊಣೆ ಏವಾಳು ಆದಾಮ ತೊಣೆಯಾಗಿ ಕೊಟ್ಟ ಆಲಿಯು ಅದು ದೇವರು ತೃಪ್ತಿ ಇಲ್ಲ ಸ್ವಾಮಿಯೇ ಅಲ್ಲಿ ಬಂದ ಅತ್ತ ನೋಡಿಯೋ ಅಕ್ಕ ತೊಣೆಯಾಗಿ ದಾರಿ ಬಿಟ್ಟೆ ಸ್ವಾಮಿ ಇದ್ದ ಅತ್ತ ನೋಡಿಬೇಕ್ರೆ ನೋಡಿವಿ ದೇವರು ನನಗೆ ತೊಣೆಯಾಗಿ ಅವಶ್ಯ ಆಪತ್ತು ಕಾಲದಲ್ಲಿ ಅನುಕೂಲವಾದ ತೊಣೆ ದೇವರು ತಕ್ಕ ನೋಡಿ ಆಪತ್ತು ಕಾಲದಲ್ಲಿ ಅನುಕೂಲವಾದ ತೊಣೆ ದೇವರು ಒಬ್ಬತ ಅದನ್ನೇಗಿ ನಾನು ನೋಡಿ ಬೇಕರೆ ಸ್ವಾಮಿ ತೊಣೆಯಾಗಿದ್ದು ಅಪರ ಅವಶ್ಯ ಆತಮಾಕಿ ಬನಗ ನಂಗೆ ಎಲ್ಲಾ ಇಳಿಯೋಗಿಯೂ ಬದುಕೋದು ಬಿಡದರ ಅಂತ ನೋಡಿ ನೀವು ಸ್ವಾಮಿ ಮಾತ್ರ ನಂಗೆ ಬುಡವೇ ಕೊಡಬೇಕರೆ ನೋಡಿವಿ ಸ್ವಾಮಿ ಮಾತ್ರ ಬುಡವೇ ಕೊಡೋದು ಮತ್ತ ಹೇಗಿರ ಆದಾಮ ಏವಳ ಕೊಟ್ಟೆ ಸೇತಿ ದೇವರು ನೆರವಾಗಿ ಬಂದ ನಂಗೆ ಬದುಕು ಸೇತಿ ನಂಗೆ ತೊಣೆ ದೇವರು ತಂದರೆ ಅದೆಲ್ಲ ಕುರಿಬಿಟ್ಟು ಎಳೆ ಇಡುತ್ತಾ ಏನ ಒಂದು ಎಕ್ಸಾಂಪಲ್ ಹೇಳ್ಬಿಟ್ಲೆ ಹಾಸ್ಪಿಟ್ಲ್ಗ ಸೀರಿಯಸ್ ಆಗಿ ಹೋಗ್ಬಿಟ್ಲೆ ಹೋಗಾಸರಿ ಐಸಿಯು ಸ್ವಲ್ಪ ಮುಡಿಯ ತೊಣೆ ಅಲ್ಲಿ ಹೋಗೋದು ಮುಡಿಯ ಆಗ ಆ ಜಾಮದೋಗೆ ಏನ ಹಾಸ್ಪಿಟಲ್ ಹೋಗ್ಬಾಗ ಸೀರಿಯಸ್ ಹೊಡೆದು ಇಬ್ಬನಾಗ ನಂಗೆ ತೊಣೆ ದೇವ್ರತ ಪ್ರಿಯಕರೆ ಒಂದು ಎಕ್ಸಾಂಪಲ್ ಬೇಕೇನೆ ಏನ ಅಥಮಾಕೆ ದೇವ್ರತ ನಂಗೆ ಕನಸಿಗಟ್ಟು ತೊಣೆಯಾಗಿ ಬಪ್ಪದ ಮುಡಿದ್ರ ಏನ ತಪ್ಪನಾಗ ದೇವರ ನೆರವಾಯಿ ಇಡ್ತುಳೋ ಸ್ವಾಮಿ ನೆರವಾಯಿ ಬೀತುಳೋ ಆ ದೇವರು ಎಲ್ಲಾ ಜಾಮದೋಗಿಯೂ ಎಲ್ಲಾ ಇಡಿಯೋಗಿಯೂ ನಾವು ಕಾಪಾತಿನ ದೇವರ ನೆರವಾಯಿ ಬೀತವಕ ಬಾಕಿ ಉಳೋಕ ಅದನ್ನ ಏನ್ ಪ್ರಿಯಕರೆ ಇದಮಾಕೆ ದೇವರು ನೆರವಾಯಿ ಬನೆ ಏನ್ ನಡೆದರ ಅದನ್ನು ಮಾತ್ರ ನನಗೆ ಧ್ಯಾನ ಮಾಡುವ ಮೊದಲಾದ ಒಂದು ಕಾರ್ಯ ಒಬ್ಬ ಇದಮಾಕೆ 1 சாமுவேல் 14:45 இதமாக்கிற தேவன் துணை நிற்க அவன் காரியத்தை நடப்பித்தார் அன்னைக்கு யோனாத்தானை பத்தி மாத்தாடுறா சவுல்ல மாத்தி யோனாத்தானை பத்தி ஏறா தேவன் துணை நிற்க அவன் காரியத்தை நடப்பித்தார் அப்படினா இது ಏನ್ ನಡೆಯಿತು ಅದನ್ನ 1 ಸಾಮುವೇಲ್ 14 ಅಧಿಕಾರಕ್ಕೆ ಬೆಲಿಸ್ಟರಿಗೂ ಯುದ್ಧ ಬಂದುಬಿಟ್ರು ಬೆಲಿಸ್ಟರ್ ಯುದ್ಧ ಒಪ್ಪನಾಗ ಸೌಲ್ ಅಂಜಿಬಿಟ್ಟ ಸೌಲಿಂದ ಒಬ್ಬ ಮುಡಿವಿಲೆ ಆಗ ಒಂದೆಡೆ ಕುಳಿದುಬಿಟ್ಟ ನೋಡಿಯೋ ಆಗ ಇಲ್ಲಿ ಯೋನಾತಾನ್ ಏನ್ ಮಾಡ್ತಾ ಬಿಟ್ರೆ ತನ್ನ ಆಯುಧ ತಾರಿಯ ಕುರ್ಚಿ ಬಾ ನಂಗೆ ವೃತ್ಸಾನ ಇಲ್ಲದ ಹೋಪ ಬಾ ತಾನೇ ಹೋಪ ಬಾ ಹದಿನೈದು 14:6ಗೆ ಅಥವಾ ಏನ ಹೋಪ ಬಾ ಸ್ವಾಮಿ ಏನ ಮಾಡ್ತಾ ஒரு வேளை தேவ கர்த்தர் நமக்காக ஒரு காரியம் செய்வார் அநேக பேரை கொண்டாலும் கொஞ்சம் பேரை கொண்டாலும் ரட்சிக்க கர்த்தருக்கு தடை இல்லை என்றான். தேவரு காப்பாற்ற தடை இல்லை
ಬರಬೇಕು ಅವಶ್ಯ ಇಲ್ಲ, ನಂಗೆ ಒಪ್ಪ ಬಾ ಅಂತ ಹೋಯ್ತು. ಒಪ್ಪನಾಗ ಸ್ವಾಮಿ ಏನು ಬಿಟ್ಬಿಟ್ಲೆ ಎದುರಿಗೋವ ದೇವರು ಆ ಯುದ್ಧದೊಳಗೆ ಸ್ವಾಮಿ ಯೋನಾಥನ ಕೈಗ ಅವರು ಒಪ್ಪಿಸಿಕೊಟ್ಟ ಅಂತ ನೋಡಿ ಕರ್ತನ ತುಳಿನಕ್ಕೆ ಕಾರ್ಯತೆ ನಡೆಪಿತಾನ್. ಯುದ್ಧ ಕಾಲಘಟ್ಟದೊಳಗೆ ಜಯವೇ ಇತ್ತಿತ್ತು ಅಂತ ನೋಡಿ ಸ್ವಾಮಿ ತುಣೆಯಾಗಿ ಇಬ್ಬರಾಗತ್ತ ಅಮ್ಮ ಜಯವೇ ಇತ್ತಿತ್ತು ನೋಡುವೆ. ಸೌಲ್ನ ಕೂಡ ಸೇನೆಯೇ ಆಡವೆ ಅಲೆ ಅಮ್ಮನ ಪತ್ತಿ ನಮಗೆ ಬರುವಿದೆ ಅಲೆ ಯೋನಾಥನ ಸರ್ ಪಡೆಯುವುದಿಲ್ಲ ಸೇನೆಯನ್ನು ಹೊಂದಿಲ್ಲ ಅಲೆ ಅಮ್ಮ ಕೂಡ ದೇವರಿದ್ದವನಗ ಸ್ವಾಮಿ ನೆರವಾಯಿದ್ದವನಗ ಅಮ್ಮ ಹೋಯ್ ಕರ್ತನ ತುಳಿನಕ್ಕೆ ಕಾರ್ಯತೆ நடப்பித்தான் பார்த்தீரா. ಸ್ವಾಮಿ ಕೊಡ್ತೀನಿ ಬಿಟ್ಲೆ ಎಲ್ಲಾ ಕಾರ್ಯವ ನಿನ್ನ ನಡೆಸೋ ಮುಡಿದರ ಬದುಕೋಪ ಎಲ್ಲಾ ಯುದ್ಧದೋಗೆ ಜಯ ನಿನಗೆ ಆಡದೆ ಸ್ವಾಮಿ ಮಾತ್ರ ನನಗೆ ನೆರವಾಯಿದ್ರೆ ಘನ, ನನಗೆ ಬದುಕೋಗೆ ಸ್ವಾಮಿ ಮಾತ್ರ ನೆರವಾಯಿದ್ರೆ ಘನ. ಅಂದು ಯೋನಾಥನ್ ಬೆಲಿಸ್ತಾನ ಗೆದ್ದಂಗೆ ಯುದ್ಧದಲ್ಲಿ ಗೆದ್ದಂಗೆ ನನಗೆ ಕೂಡ ಸ್ವಾಮಿ ನೆರವಾಯಿ ಬನಗ ನನಗೆ ಬದುಕೋಪ ಹೋರಾಟಗೋವ ಉಡಬಗಪ್ಪ ಹೋರಾಟಗೋವ ತೆಲಿಪಟ್ಟ ಬದುಕೋಪ ಹೋರಾಟಗೋವ ನನಗೆ ಗೆಬ್ಬುದು ಮುಡಿದ ಬೇಕರೆ ಸ್ವಾಮಿ ಮಾತ್ರ ನೆರವಾಯಿದ್ರೆ ಘನ. ಸ್ವಾಮಿ ನೆರವಾಯಿ ಬೀತಳು ತೊಣೆಯಾಗಿ ಬೀತಳು ದೊಡ್ಡ ಬಲವಾಯಿಟ್ಟ ಪ್ರಿಯಕರೇ ನೋಡಿ ಅಮನ ಗೆದ್ದ ಆತ್ಮೀರ ಅಮನ ಗೆದ್ದ ಸೌಲ್ ಸರ್ ದೊಡ್ಡ ಸೇನೆ ಅಟ್ಟಿತು ಪಡೆ ಅಟ್ಟಿತು ಎಲ್ಲಾ ಬಲ ಅಟ್ಟಿತು ಅದು ಅಮನಿಂದ ಒಂದು ಮಾಡೋ ಬಿಡುವಿದೆ ಬಿಡುವೆ. ಯುದ್ಧದೊಳಗೆ ಸವಾಲ್ ಒಪ್ಪನೆ ಯುದ್ಧ ಒಪ್ಪನೆಗ ನಂಗೆ ಪಿಸಾಸಿ ಏನವ ನೋಡ್ಬಿಟ್ಲೆ ನಂಗೆ ಕೋಡಿಗೂ ದಾರ ಅಂತ ನೋಡ ನಂಗೆ ಯುದ್ಧ ಬರಾಕು ಬದುಕೋಗೆ ನಂಗೆ ಬದುಕು ಸವಾಲ್ ಬರಾಕು ಅದು ಪಿಸಾಸಿ ಏನ ಮಾಡ್ಬಿಟ್ಲೆ ಸತ್ರು ಏನ ಮಾಡ್ಬಿಟ್ಲೆ ನಂಗೆ ಕೋಡಿಗೂ ದಾರ ನೋಡ ನಂಗೆ ಕೂಡ ದೇವ್ರು ಮಾತಾಡ್ದ ಬಿಟ್ಲೆ ಜಯ ನಂಗದ ನಂಗೆ ತನಿಯಾಗಿ ನಿತ್ಯ ಬಿಟ್ಲೆ ಬಲವಿನಾಯ್ತದೆ ನೀವು ನಾನು ನೀವು ತನಿಯಾಗಿ ಬಲವಿನ ಪಟ್ಟು ನೀವು ಸ್ವಾಮಿ ಕೊಡಿ ಬಲಗ ನಿಂಗ ಬಲವಾನ ಇದ್ದೀರಿ ಪ್ರಿಯಕರೇ. ಬೈಬಲ್ಗೆ ಸ್ವಾಮಿ ಮತ್ತು ರಕ್ತ ಓದಿ ನೀವು ಗಿದಿಯನ ಪತಿ ಓದಿ ನೀವು ಸಿಂಸೋನ ಪತಿ ಓದಿ ನೀವು ಅಪೊಸ್ತಲ ಸೌಲ ಪತಿ ಓದಿ ನೀವು ಎಲ್ಲಾರು ಕೂಡ ಅವ್ರು ಕೂಡ ದೇವರಿ ಬಲಗ ಬಲವಾನ ಇದ್ರು. ಸೌಲ ಕೂಡ ದೇವರ ಬಲಗ ಬಲವಿನ ಅಡ್ಡ ಹದಿನೈದ ಸ್ವಾಮಿ ಮಾತು ಓದಿ ನೀವು ಆಗ ದಾರ ಕೂಡ ದೇವರಿದ್ದನೇ ಅವ ಬಲವಾನ ಇದ್ದಾನೆ. ದಾರ ಕೂಡ ದೇವರು ಇಲ್ಲಯೋ ಅವ ಬಲವಿನ ಇದ್ದಾನೆ. ದೇವರಿಬ್ಬಾಮ ಬಲವುಳ್ಳವನ ಬದುಕಿನ ಅದು ನೋಡಿ ಬೇಕ್ರೆ. ನೋಡಿವಿ ದೇವರು ಮಾತ್ರ ಇಲ್ಲೇ ಬದಟ್ಲೆ ನನಗೆ ಬೆಳಗಿನ ಪಟ್ಟು ನೀವು ದೇವರು ಇದ್ದ ಮಟ್ಲೆ ನನಗೆ ಪರಾಕ್ರಮಶಾಲಿಯಾಗಿ ನನಗೆ ಗೆದ್ದು ಬದುಕುವಾಗ ಮುಡದಲ ಅಂತ ನೋಡಿ ನೀವು ಒಂದು ಎರಡಾವು ಸಂಗೀತ ಕಾರ್ಯಕ್ರಮಕ್ಕೇನ 63వ ಸಂಗೀತಕ್ಕೆ ಇಶಾಮತ್ರಿತಮಾಕೀರ ನೀ எனக்கு துணையா இருந்ததினால் உமது செட்டைகளின் நிழலிலே களிகூறுகிறே ಅತ್ತಿನ ದೇವರೇ ನೀ ತುಣೆಯಾಗಿ ಬನಗ ನಾ களிகூர்ந்தனே ತಿನ ಒಂದು ಪಕ್ಕ ಸ್ವಾಮಿ ಕರ್ತ ತುಣಿನಕ್ಕೆ ಕಾರ್ಯತೆ ನಡೆಪಿತ್ತ ಇದು ಜಯಾಡಂದಿರ ಎರಡಾವು ಸ್ವಾಮಿ ನೆರವಾಯಿ ಬನಗ களிகூறுவே ಅಂತಿನ ಅಲ್ಲಿ ಅಪ್ಪದಿನ ನೀರು எனக்கு துணையா இருந்ததினால் உமது செட்டைகளின் நிழலிலே களிகூறுகிறே ಅತ್ತಿನ ಸ್ವಾಮಿ ಕೂಡಿ ಬನಗ ಸಂತೋಷ ಪಡೆಯಕರೆ. ದೇವರು ನಿನ್ನ ದುಃಖವ ತಪ್ಪಮ ಅಲ್ಲ, ದೇವರು ನಿನ್ನ ಕಣ್ಣು ಕಾಂಗಿಸ್ಲಿಪ್ಪಮ ಅಲ್ಲ, ದೇವರು ನಿನ್ನ ದುಃಖವ ಸಂತೋಷವಾಗಿ ಮಾತುವ ದೇವರು ಅತಪ್ಪನಗ ಸ್ವಾಮಿ ನಿನಗೆ ನೆರವಾಯಿದ್ರೆ ಬದಟ್ಲೆ ಸ್ವಾಮಿ ನಿನಗೆ ತುಣೆಯಾಗಿದ್ದರೆ ಬದಟ್ಲೆ ದೇವರು ಏನು ಮಾಡಬಿಟ್ಲೆ ನಿನ್ನ களிகூர்ந்து ಸಂತೋಷ ಪಡೋ ನನಗೆ களிகூர்ந்து ಬದುಕೋ ನನಗೆ ದೇವರ ತಮಾಕ ಮಾಡ ಎಲ್ಲಾವು ದೇವರು ನಿನಗೆ ಬದುಕುವಸು ನಿನ್ನ ಸಂತೋಷದ್ದು ಬನ್ನ ಮಗಿழ்ச்சிದ್ದು ಬನ್ನ களிகூர்ந்து ಹೊತ್ತು ಬನ್ನ ಅಂತ ನೋಡಿ ನೀವು ಆ ಎಲ್ಲಾವು ದೇವರ ತಮಚಿನ ಮೂರಾವುದು ಈ ತಮಾಕೆ ತಿಮೋಥೆಯ ಬುಕ್ಕುಗೆ ಎರಡು ತಿಮೋಥೆಯು 14 ತಮಾಕೀರ ಕಣ್ಣಾಣನಾಗಿ ಅಲೆಕ್ಸಾಂಡರ್ எனக்கு வெகு தீமை செய்தார் அப்படி போல வெகு தீமை செய்தார் அவன் நம்முடைய கர்த்தருடைய நம்முடைய வார்த்தைக்கு மிகவும் எதிர்த்து நின்றான். அது நம்ம பார்த்தீங்கன்னா ಎದುರು ನಿಬ್ಬನಗ எனக்கு ಇದಕ್ಕೆಲ್ಲ எனக்கு ಕೈಬಿಟ್ಟು ಓಡಿಬಿಟ್ರು பார்த்தீங்கன்னா ಅಥವಾ ಜಾಮದೊಳಗೆ ಕರ್ತರೋ எனக்கு துணையாக நின்று ಅದರ ಮಾತುಗೆ ಕರ್ತರೋ எனக்கு துணையாக நின்று பார்த்தீங்கன்னா ಪೌಲನ ಊಳಿದೋಗೆ ಎದುರಾಗಿ ಮನುಷ್ಯ ಇದ್ದ ಕಣ್ಣಾಣನಾಗಿಯ ಅಲೆಕ್ಸಾಂಡರ್ ಅರ್ಥಮಮ್ಮ ಎದುರಾಗಿ ನಿದ್ದ ಆమె ಎದುರಾಗಿ ನಿದ್ದು ಅವನು ಭಯಂಕರ ತೀಮ ಮಾಡ್ತಾನೆ ಇರ ಅವನ ವಾರ್ತೆ ಎದುರ್ತಿದ್ದಾನೆ ಇರ ಅವನ ಕೂಡ ಹೋರಾಡುವಾಗ ದಾರನ್ನು ನಿಬ್ಬು ಮುಡಿವಿದೆ ಪೌಲನ ಕುಳಿತ ಮತ್ತೆ ಮನುಷ್ಯರೆಲ್ಲ ಬಿಟ್ಟು ಓಡಿ ಹೋಗ್ಬಿಟ್ಟೆ ಇರ ಅಥವಾ ಜಾಮದೊಳಗೆಯೂ ಸ್ವಾಮಿ துணையானித்த கேட்கிறே. சுவாமி துணை நிறுத்த சிங்கத்தின் வாயிலிருந்து நான் ரட்சிக்கப்பட்டிருந்தீனா கர்த்தர் எல்லாத்தையுமே நின்றும் என்னை ரட்சித்தாருந்தீனா சுவாமி அவனை ತಪ್ಪಿಸಿಬಿದ್ದ ಅದು ಇನ್ನೊಂದು ದೇವರು ಮಾತ್ರ ತುಣೆಯ ಬನಗ ಸ್ವಾಮಿ ನಂಗೆ ತಪ್ಪಿಸಿಬಿದ್ದ ಎಲ್ಲ ಮನುಷ್ಯರ ಕೈಯಿಂದ ಪಿಸಾಸಿ ಕೈಯಿಂದ ನಂಗೆ ತಪ್ಪಿಸಿಬ ಧಾರಾಟ ಮಟ್ಲೆ ದೇವ್ರತ ಅಥ ಬನಗ ದೇವರ ತುಣೆ ಎಸ್ ಮುಖಿ ನೋಡಿವಿ ದೇವರು ನೆರ ಎಸ್ ಅವಶ್ಯ ನೋಡಿವಿ ಒಂದು ಪಕ್ಕ ಸ್ವಾಮಿ ತುಣೆಯಾಗಿ ಬನಗ ಯೋನಾಥನ್ ಕಾರ್ಯಕ್ಕೆ ನಡೆಪಿತ್ತ ಯುದ್ಧದ ಜಯವೆತ್ತಿನ
ചെയ്യുക. இரண்டாவது சுவாமி துணையை பண்ணுங்க. களிகூர்ந்த அத்னைகி களிகூர்ந்த அத்னைகள் உண்டியோ ஏன்னா களிகூரப்பணவ அத்னைகள் உண்டியோ ಸಂಗೀತ 63 ಮೂರಾவது சுவாமி துணையாಗಿ ಬರುಗ ತಪ್ಸಿಬಿತ್ತ ಪೌಲ ತಪ್ಸಿಬಿತ್ತ ಸಿಂಗದ ಬೇಗ ರಚಿಸಿತು ಏನಾ ಎದುರಿ ಕೈಗ ರಚಿಸಿತು ನೋಡಿಯೋ ತಪ್ಸಿಬಿತ್ತ ನೋಡಿಯೋ ಇದೆಲ್ಲ ದೇವರು ತುಣಿಯಾಗಿ ಬರುಗ ನಿನ್ನ ಸಿಗೋ ಭಾಗ್ಯ. ಅದನ್ನು ನನ್ರಿ ಅರ್ಕ ಮಾಡುವ ಸ್ವಾಮಿ ನೀ ಮಾತ್ರ ನೆರವೇರಿದ ಪೌಲ್ ಸ್ವಾಮಿ ಪೂರ್ವ ಸ್ವಾಮಿಯಾಗಿ ಸ್ವಾಮಿ ನನ್ರಿ ಅರ್ಕ ಮಾಡು ದೇವರೇ. ಏ ಸ್ವಾಮಿ ನಾವು ಅರ್ಕ ಮಾಡಿಯೋ ಈಗ ಬದುಕುದೋಗೆ ನೀತ ನಿಜವಾದ ನೆರ ಸ್ವಾಮಿ ನೀ ಮಾತ್ರ ತುಣಿಯಾಗಿದ್ದ ಪೌಲ್ ಸ್ವಾಮಿ ಈಗ ಬದುಕು ನಡೆಸಿಗೆಟ್ಟವು ಕುಟುಂಬದೋಗೆ ಗೆಚ್ಚದೋಗೆ ಈಗೆಲ್ಲ ಕಾರ್ಯದೋಗಿಯು ಈಗ ಊಳಿದೆಯೋ ಈ ತುಣೆಯಾಯಿತು ಇದು ನಡೆಸಬೇಕು ಕರ್ಕಮನ್ನೇ ನಡೆಸಿ ಬಾತ್ನೆ ನನ್ರಿ ಹೇಳು ಯೇಸು ಸ್ವಾಮಿ ನಾಮೂಲ್ಯವಾಗಿ ಯಾಕೆ ಕೇಳ್ತೇನೆ ದೇವರೇ. ಆಮೆನ್ ಆಮೆನ್. ಸ್ವಾಮಿ ಬೆಳೆಸಿ ಪ್ರಿಯರೇ ಆಮೆನ್.